ನೋ ಪ್ರಾಬ್ಲಮ್, ನಾವು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಕಟ್ತಾ ಇದ್ದೀವಿ. ಈಗ ಅರ್ಥ ಆಯ್ತಾ? ಕಳೆದ 50 ವರ್ಷಗಳಲ್ಲಿ ನಡೆದಿದ್ದ ಷಡ್ಯಂತ್ರ ಇಷ್ಟೇ. ತಿನ್ನಬಾರದನ್ನು ತಿನ್ನಿಸಿ, ನಿಮಗೆ ಬರಬಾರದ ರೋಗವನ್ನು ಬರೆಸಿ, ಇದು ವಾಸಿ ಆಗುವುದಿಲ್ಲ ಅಂತ ತಜ್ಞರ ಬಾಯಿಯಿಂದ ಹೇಳಿಸಿ ನಿಮ್ಮನ್ನು ಆಸ್ಪತ್ರೆ ಸುತ್ತಾಡಿಸಿಕೊಳ್ಳೋದೆ ಈಗ. ಅಂದರೆ ನಿಮ್ಮ ಆಹಾರಕ್ಕೂ ಆರೋಗ್ಯಕ್ಕೂ ಗಂಟಿಲ್ಲ. ನೀವೇನಾದರೂ ತಿನ್ನು, ಆರೋಗ್ಯ ಬೇಕಾದರೆ ನಮ್ಮ ಆಸ್ಪತ್ರೆಗೆ ಬನ್ನಿ. ಆ ಒಂದು ಸ್ಥಿತಿಯನ್ನು ನಿಮ್ಮ ಮೆದುಳಿನಲ್ಲಿ, ಇದನ್ನೇ ಇಂಗ್ಲೀಷಲ್ಲಿ ಬ್ರೈನ್ ವಾಶ್ ಅಂತಾರೆ. ಸೊ ನಾನು ಬಂದು ಅಯ್ಯ ಇಲ್ಲಿ ಮೋಸ ನಡೆದಿದೆ, ನೀವು ಊಟ ಮಾಡಬೇಕಾಗಿದ್ದು ಅಕ್ಕಿ ಗೋಧಿ ಅಲ್ಲ, ಅಕ್ಕಿ ಗೋಧಿ ತಿನ್ನೋದ್ರಿಂದ ನಿಮ್ಮ ರಕ್ತಕ್ಕೆ ಗ್ಲೂಕೋಸು ದಿಢೀರಂತ ಸೇರಿಕೊಂಡು ನೆರೆ ಥರ ಬಂದು ರಕ್ತವನ್ನು ಮಂದ ಮಾಡ್ತಾ ಇದೆ, ಅದಕ್ಕೆ BP ಬಂದಿರೋದು, ಅದಕ್ಕೆ ಹಾರ್ಟ್ ಬ್ಲಾಕ್ ಆಗ್ತಾ ಇರೋದು, ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು. ಮೊನ್ನೆ ನಮ್ಮ ಹಾಸನ ಪಕ್ಕದ ಜಿಲ್ಲೆಯಲ್ಲಿ ಮೈಸೂರಿಂದ 46 ಜನ ಒಂದು ತಿಂಗಳಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ರೋಡ್ ಮೇಲೆ ಬಿದ್ದು ಸತ್ತೋಗಿದ್ದಾರೆ ಅಂತ ದೊಡ್ಡ ರಂಪ. ಯಾಕೆ? ತಿಂತಾ ಇರೋದು ಇವು. ಅದ್ರ ಜೊತೆಗೆ ನಾನು ಮಾಂಸದ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಈಗ ಬರೀ ಅಕ್ಕಿ ಗೋಧಿ ಹಾಲು ಸಕ್ಕರೆ ಬಗ್ಗೆನೇ ಮೋಸ ಆಗಿರೋದು. ತಿನ್ನಬಾರದನ್ನು ತಿನ್ನಿಸಿ ಅಂದರೆ ಈಗ ಎಲ್ಲ ಕಡೆ ಹೋಗಿ ನಾನು ಹಳ್ಳಿಗಳಲ್ಲಿ ಅಪ್ಪ ಅಕ್ಕಿ ಗೋಧಿ ಭತ್ತ ತಿನ್ನಬಾರದಯ್ಯ, ಅದು ನಮ್ಮ ಊಟ ಅಲ್ಲ, ನಮ್ಮ ಈ ರಕ್ತದಲ್ಲಿ ಹೋಮಿಯೋಸ್ಟಾಸಿಸ್ ಅಂತ ಒಂದು ಪದ ಇದೆ ವೈಜ್ಞಾನಿಕವಾಗಿ. ಅಂದರೆ ರಕ್ತದಲ್ಲಿ ಸಕ್ಕರೆ ಅಂಶ 5 ಗ್ರಾಮ್ಗಿಂತ ಹೆಚ್ಚಾಗಬಾರದು. ದಿಸ್ ಇಸ್ ಎ ಸೈಂಟಿಫಿಕ್ ಫ್ಯಾಕ್ಟ್. 5 ಗ್ರಾಮ್ಗಿಂತ ರಕ್ತ ಹೆಚ್ಚಾದರೆ ನಿಮ್ಮ ರಕ್ತ ತಿಳಿತನವನ್ನು ಹೋಗಿಸಿಕೊಂಡು ಮಂದ ಆಗಿ ನಿಮ್ಮ ರಕ್ತನಾಳಗಳ ಗೋಡೆಗಳ ಮೇಲೆ ಸ್ಕೇಲಿಂಗ್ ಅಂತಾರೆ, ಅದರಲ್ಲಿ ಹೆಚ್ಚಾಗಿದ್ದನ್ನು ಬೇರೆ ಬೇರೆ ಪದಾರ್ಥಗಳಾಗಿ ಅಂಟಿಸೋಕ್ಕೆ ಶುರು ಆಗತ್ತೆ. ಸೊ ಹೃದಯದ ಸುತ್ತಲೂ ಅಂಟುಕೊಳ್ಳೋಕೆ ಶುರು ಮಾಡಿದರೆ ಅಪ್ಪ ಸ್ಟೆಂಟ್ ಹಾಕ್ತೀನಿ ನಾನು ನಿಮಗೆ ಅಂತ ಅವರು ಕತ್ತಿ ಚಾಕು ಇಟ್ಕೊಂಡು ರೆಡಿಯಾಗಿ ಕೂತಿದ್ದಾರೆ. ನೋಡ್ರಿ ಎಷ್ಟು ಸಿಂಪಲ್ ಆಗಿದೆ ಇದು. ಅಂದರೆ ನೀವು ಮಾಡಬೇಕಾಗಿದ್ದೇನು, ಅಕ್ಕಿ ಗೋಧಿ ತಿನ್ನೋದನ್ನು ನಿಲ್ಲಿಸಿದ್ರೆ ಈ ಗೊಂದಲ 6 ತಿಂಗಳಲ್ಲಿ ಆರಾಮಾಗತ್ತೆ. ಅದ್ರ ಜೊತೆಗೆ ನಮ್ಮ ಹಿರಿಯರು ಯಾವಾಗಲೂ ಹೇಳಿದ್ದಾರೆ, ರಕ್ತ ಮಂದ ಆದರೆ ಬೂದುಗುಂಬಳಕಾಯಿ ಜ್ಯೂಸ್ ಕುಡಿಯ ಮುಟ್ಟಾಳ ಅಂತ. ಬೂದುಗುಂಬಳಕಾಯಿ ಸಿಕ್ಕಲಿಲ್ಲ ಅಂದರೆ ಸೌತೆಕಾಯಿ ತಿನ್ರಯ್ಯ ಅಂತ ಹೇಳಿದ್ದಾರೆ. ಸೌತೆಕಾಯಿನೂ ಸಿಕ್ಕಲಿಲ್ಲ ಅಂದರೆ ಸೋರೆಕಾಯಿ ತಿನ್ನಯ್ಯ ಅಂತ ಹೇಳಿದ್ದಾರೆ. ಸೋರೆಕಾಯಿ ಸಿಕ್ಕಲಿಲ್ಲ ಅಂದರೆ ಹೀರೆಕಾಯಿ ತಿನ್ನಯ್ಯ ಅಂತ ಹೇಳಿದ್ದಾರೆ. ಈ ಥರ 7-8 ಪರ್ಯಾಯಗಳನ್ನು ನಮ್ಮ ಹಿರಿಯರು ಸೂಚಿಸಿದ್ದಾರೆ. ಅದೆಲ್ಲ ನಮಗೆ ಬೇಡ. ನನಗೆ ಏನು ಬೇಕು? ಟ್ಯಾಬ್ಲೆಟ್ ಬೇಕು. 101. ಒಂದು ತಿಂಗಳಾದ ಮೇಲೆ 111, ಇನ್ನೊಂದು ತಿಂಗಳಾದ ಮೇಲೆ 1111 6 ಬೇಕು. ಇಷ್ಟೇ ನಡೀತಾ ಬರ್ತಾ ಇರೋದು. ಈ ತಜ್ಞರು ಮಾಡ್ತಾ ಇರೋದು ನಿಮ್ಮನ್ನ ಈ ಟ್ಯಾಬ್ಲೆಟ್ಗಳಿಗೆ ಅಡಿಕ್ಟನ್ನು ಮಾಡ್ತಾ ಇದ್ದಾರೆ. ಹೌದಾ ಅಲ್ವಾ? ಗಟ್ಟಿಗೆ ಹೇಳ್ರಿ. ನೀವು ಡಾಕ್ಟರ್ಗಳಾಗಿದ್ರೂ ನಡೀತಾ ಇರೋದು ಸತ್ಯ ಇದು. ಹೌದಾ ಅಲ್ಲ? ಸೊ ನಿಮ್ಮ ರಕ್ತ ಮಂದ ಆಗಿದೆ, ಅದನ್ನು ತಿಳಿ ಮಾಡುವ ಒಂದು ವಿಧಾನವನ್ನು ನಾನು ಹೇಳಿಕೊಟ್ರೆ ಇಡೀ ಭಾರತ ದೇಶದಲ್ಲಿ BP ಟ್ಯಾಬ್ಲೆಟ್ ಬಿಸ್ನೆಸ್ ಎಷ್ಟಿದೆ ಅಂತ ನಾನು ಬಾಯಿ ಬಿಟ್ಟು ಹೇಳೋದಿಲ್ಲ, ನನಗೆ ಭಯ ಆಗತ್ತೆ. ಅದನ್ನೆಲ್ಲ ಬರೋ ಒಂದು ವರ್ಷದಲ್ಲಿ ಆ ದುಡ್ಡು ಹೊರದೇಶಗಳ ಎಲ್ಲಿಗೆ ಹೋಗ್ತಾ ಇದೆ? ಫಾರ್ಮಸ್ಯೂಟಿಕಲ್ ಕಂಪನಿಗಳಿಗೆ. ಇಂಡಿಯಾ ಅಲೋನ್ ಗಿವ್ಸ್ $1 trillion. ಎಲ್ಲ ಸೇರಿ ನಾವು ಅಷ್ಟು ಕೊಡ್ತಾ ಇದ್ದೀವಿ. ಅಂದರೆ ನಮ್ಮ ದೇಶದಲ್ಲಿ ಡಾಕ್ಟರ್ಗಳು, ಮೆಡಿಕಲ್ ಕಂಪನಿಗಳು ಎಲ್ಲ ಕಮಿಷನ್ ತೆಗೆದುಕೊಂಡು ಅಲ್ಲಿಗೆ ಕಳಿಸ್ತಾ ಇರೋ ದುಡ್ಡು ಅಷ್ಟಿದೆ. ಇದನ್ನೆಲ್ಲ ನಾವು ಬರೋ 1 ವರ್ಷದಲ್ಲಿ ನಿಲ್ಲಿಸ್ಬೋದು. ಹೆಂಗೆ? ನಾವು ಕಳೆದ 1000 ವರ್ಷಗಳಿಂದ ತಿಂತ ಬರ್ತಕ್ಕಂಥ ಅರ್ಕ, ಸಾಮೆ, ನವಣೆ, ಕೊರ್ಲೆ, ಊದಲು, ಬರಗು, ಜೋಳ, ರಾಗಿ, ಸಜ್ಜೆಗಳನ್ನು ಮತ್ತೆ ನಮ್ಮ ಅಡಿಗೆ ಮನೆಗೆ ತಗೊಂಡ್ಬಂದ್ರೆ ನಿಮ್ಮ ರಕ್ತ ಆ ಮಂದತನವನ್ನು
ಕಳೆದುಕೊಂಡು ಹೋಮಿಯೋಸ್ಟ್ಯಾಸಿಸನ್ನು ಪರ್ಫೆಕ್ಟ್ ಆಗಿ ಮೇಂಟೈನ್ ಮಾಡಬೇಕು ಅಂದರೆ ನೀವು ಮಾಡಬೇಕಾಗಿದ್ದಿಷ್ಟೇ. ಎಷ್ಟು ಎಷ್ಟು ಅಕ್ಕಿ, ಗೋಧಿ, ಹಾಲು, ಸಕ್ಕರೆಯನ್ನು ಪಕ್ಕಗಿಟ್ಟು ಈ ಧಾನ್ಯಗಳನ್ನು ತಂದು ತಿನ್ನಿರಿ. ಈ ಧಾನ್ಯಗಳನ್ನು ನಮ್ಮ ಭಾರತ ದೇಶದಲ್ಲಿ ಸಾವಿರಾರು ವರ್ಷ ನಾವು ಅದಷ್ಟಕ್ಕದೆ 4 ಮಳೆ ಬಂದರೆ ಈ ಧಾನ್ಯಗಳು ಎಲ್ಲಂದ್ರೆ ಅಲ್ಲಿ ಬೆಳೀತವೆ. 50 ಎಕರೆ ಬಂಜರು ಭೂಮಿಯಲ್ಲಿ ನೀವು 500 ಕ್ವಿಂಟಲು, 1 ನಯಾ ಪೈಸಾ ಖರ್ಚಿಲ್ಲದೆ, 1 ಮಿಲಿಗ್ರಾಮ್ ಗೊಬ್ಬರ ಹಾಕದೆ ಬೆಳೆಸ್ಕೊಂಡು ಅಷ್ಟು ಶುದ್ಧವಾಗಿ ನಿಜವಾದ ಸಾವಯವ, ನಿಜವಾದ ಸ್ವದೇಶಿ 1 ಇಂಚು ಭೂಮಿಯನ್ನ ಹಾಳು ಮಾಡದೆ ನೀವು ಮಿಲ್ಲೆಟ್ಸ್ ಅನ್ನ ಇದನ್ನ ಮಿಲ್ಲೆಟ್ಸ್ ಅಂತಾರೆ ಇಂಗ್ಲಿಷಲ್ಲಿ. ಮಿಲ್ಲಿ ಅಂದರೆ 1/1000 ಅಂತ ಫ್ರೆಂಚ್ ಲ್ಯಾಂಗ್ವೇಜ್ ಅಲ್ಲಿ. ಮಿಲಿಮೀಟರ್, ಮಿಲಿಗ್ರಾಮ್, ಮಿಲ್ಲಿ ಅಂದರೆ ಆ ಮಿಲಿಮೀಟರ್ ಪ್ರಮಾಣದಲ್ಲಿದ್ದ ಧಾನ್ಯಗಳನ್ನು ಒಟ್ಟಾರೆ ಸೇರಿಸಿ ಮಿಲೆಟ್ಸ್ ಅಂತ ಕರೀತಿದ್ದಾರೆ. ಚಿಕ್ಲೆಟ್ಟು, ಬುಕ್ಲೆಟ್ಟು, ಪಿಗ್ಲೆಟ್ಟು ಅನ್ನೋ ಥರ ಮಿಲ್ಲೆಟ್ ಅಂತ ಕರೆದಿದ್ದಾರೆ. ಈ ಮಿಲ್ಲೆಟ್ಸ್ ಅನ್ನೋದು ಇಡೀ ಪ್ರಪಂಚದಾದ್ಯಂತ 240 ಬಗೆಯ ಪ್ರಭೇದಗಳಿವೆ. ಇನ್ಫ್ಯಾಕ್ಟ್ ಆ ಹುಲ್ಲುಗಳು C4 ಗ್ರಾಸಸ್ ಅಂತಾರೆ. ಅಂದರೆ ನೀರಿಲ್ಲದೆ ಕೆನೆಗಟ್ಟಿ ನಮಗೆ ಕಂಕಿಗೊಟ್ಟು ಧಾನ್ಯವನ್ನು ತಯಾರು ಮಾಡ್ತಕ್ಕಂಥ ಅದ್ಭುತವಾದ ಹುಲ್ಲುಗಳನ್ನು C4 ಗ್ರಾಸಸ್ ಅಂತಾರೆ. ವೈಜ್ಞಾನಿಕವಾಗಿ ಆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಇಡೀ ಭೂಮಂಡಲದಲ್ಲಿದ್ದ ಎಲ್ಲ ಸಸ್ಯ ಲೋಕಕ್ಕಿಂತ ಭಿನ್ನವಾಗಿರುತ್ತೆ. ನೀರಿಲ್ಲದೆ ಆಕ್ಸಾಲೋ ಅಸಿಟಿಕ್ ಆಸಿಡ್ ಅಂತ C4 ಯೂನಿಟ್ಟಿಂದ ಗ್ಲೂಕೋಸನ್ನು ತಯಾರು ಮಾಡುವ ಅದ್ಭುತವಾದ ದ್ಯುತಿ ಸಂಶ್ಲೇಷಣ ಕ್ರಿಯೆ, ಕಿರಣಜನ್ಯ ಸಂಯೋಗ ಕ್ರಿಯೆಯನ್ನು ನಡೆಸ್ಕೊಂಡು ಬರತಕ್ಕಂಥ ಅತಿ ವೈಶಿಷ್ಟ್ಯವಾದ ಸಸ್ಯ ಗುಂಪು ಈ C4 ಗ್ರಾಸಸ್ ಅಂತಾರೆ ವೈಜ್ಞಾನಿಕವಾಗಿ. ಆ